ನಾವು ಇವತ್ತು ಟ್ರೆಡಿಷನಲ್ ಓಲ್ಡನ್ ಡೇಸ್ ಕ್ರಿಸ್ಮಸ್ ಗ್ರೀನ್ ಗ್ರಾಮ್ ಮತ್ತು ಬಾಯ್ಲ್ಡ್ ರೈಸ್ನಿಂದ ಮಾಡುವ ಒಂದು ಲಡ್ಡು ಮಾಡಿ ತೋರಿಸ್ತಾ ಇದ್ದೇನೆ. ನೋವಾ ಕಿಚನ್ಗೆ ಸ್ವಾಗತ. ಬಾಯ್ಲ್ಡ್ ರೈಸ್ ಅರ್ಧ ಕೆಜಿ ತೆಗೆದುಕೊಂಡ್ರೆ ಗ್ರೀನ್ ಗ್ರಾಮ್ ಕೂಡ ಅರ್ಧ ಕೆಜಿ ತೆಗೆದುಕೊಳ್ತಾ ಇದ್ದೇನೆ. ಬಾಯ್ಲ್ಡ್ ರೈಸ್ ದೋಸೆಗೆ ಹಾಕ್ತಾ ಇದ್ದಾರಲ್ಲ, ಅದೇ ಬಾಯ್ಲ್ಡ್ ರೈಸ್ ಹಾಕಿದ್ರೆ ಸಾಕು. ಬಿಸಿ ಮಾಡಿದ ಬಾಣಲೆಯಲ್ಲಿ ಹಾಕೊಂಡು ಸ್ಲೋ ಫೈರ್ನಲ್ಲಿ ಹುರ್ಕೊಳ್ತಾ ಇದ್ದೇನೆ. ಅದನ್ನು ಈ ರೀತಿ ಹುರಿದ್ಕೊಳ್ಬೇಕು. ಮತ್ತು ಇದು ಬ್ರೌನ್ ಕಲರ್ ಆಗ್ತಾ ಬಂದದ್ದೇ ಬೇಕಿದ್ರೆ ಬಾಯಲ್ಲಿ ಹಾಕಿ ತಿಂದು ನೋಡ್ರಿ. ರಾ ಟೇಸ್ಟ್ ಏನಾದರೆ ಬಂದರೆ ಇನ್ನು ಸ್ವಲ್ಪ ಹುರ್ಕೊಳ್ರಿ. ಈಗ ಗ್ರೀನ್ ಗ್ರಾಮ್ ಕೂಡ ಪಚ್ಚಿಸಿರು ಬೇಳೆನ ಕೂಡ ಹುರಿದ್ಕೊಳ್ತಾ ಇದ್ದೇನೆ. ಅದನ್ನು ಸ್ಲೋ ಫೈರ್ನಲ್ಲಿ ಇಟ್ಟು ನಾನು ಹುರ್ಕೊಳ್ತಾ ಇದ್ದೇನೆ. ಈಗ ಬ್ರೌನ್ ಕಲರ್ ಬರ್ತಾ ಇದೆ. ನಂತರ ಇದನ್ನು ಮಿಲ್ನಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಕೊಡಬೇಕು. ಆವಾಗಲೇ ಈಸಿಯಾಗಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಲಿಕ್ಕೆ ಆಗ್ತದೆ. ಡ್ರೈ ಗ್ರೇಪ್ಸನ್ನು ಬಾಣಲೆಯಲ್ಲಿ ಸ್ವಲ್ಪ ಗೀ ಹಾಕ್ಕೊಂಡು ಈ ರೀತಿಯಲ್ಲಿ ಸ್ಲೋ ಫೈರ್ನಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಹಾಗೆ ಕಟ್ ಮಾಡಿ ವಾಶ್ ಮಾಡಿದ ಕ್ಯಾಶುನಟ್ ಕೂಡ ಸ್ಲೋ ಫೈರ್ನಲ್ಲಿ ಗೀ ಹಾಕ್ಕೊಂಡು ಹೀಗೆ ಸ್ವಲ್ಪ ಕಂದು ಬಣ್ಣ ಬರಲಿಕ್ಕೆ ಶುರು ಆಗಿದೆ. ಅದನ್ನು ಎತ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ದ ಗ್ರೀನ್ ಗ್ರಾಮ್ ಮತ್ತು ಬಾಯ್ಲ್ಡ್ ರೈಸ್ ಇದೆ ಅಲ್ಲ, ಎರಡನ್ನು ಈಗ ಸ್ವಲ್ಪ ತಗೊಳ್ತಾ ಇದ್ದೇನೆ. ಒಂದೇ ಸಲ ಎಲ್ಲ ಹಾಕಬಾರ್ದು, ಸ್ವಲ್ಪ ತಗೊಂಡು ಪರಾತದಲ್ಲಿ ಹಾಕ್ತಾ ಇದ್ದೇನೆ. ನನ್ನ ಹತ್ರ ಆಲ್ರೆಡಿ ಪೌಡರ್ ಮಾಡಿದ ಶುಗರ್ ಇತ್ತು, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಶುಗರ್ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಸ್ವಲ್ಪ ಚಿಟಿಕೆ ಉಪ್ಪು ಸುಧಾ ಹಾಕ್ತಾ ಇದ್ದೇನೆ. ಏಲಕ್ಕಿ ಪುಡಿ ಕೂಡ ಚೂರೆ ಹಾಕ್ತಾ ಇದ್ದೇನೆ. ಹಾಗೆ ನಟ್ಮಗ್ ಚಿಟಿಕೆ ಹಾಕ್ತಾ ಇದ್ದೇನೆ. ಸೊ ಅರ್ಧ ಕೆ ಜಿ ಹಿಟ್ಟಿಗೆ ಅರ್ಧ ಕೆ ಜಿ ತುಪ್ಪ ಬೇಕಾಗ್ತದೆ. ನಾನೀಗ ಸ್ವಲ್ಪ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಈ ಪೌಡರ್ಗೆ ಹಾಕ್ಕೋಬೇಕು. ಹೀಗೆ ಚೆನ್ನಾಗಿ ಬಿಸಿ ಆಗಬೇಕು. ನಂತರ ಪರಾತದಲ್ಲಿ ಹಾಕ್ತಾ ಇದ್ದೇನೆ ಮತ್ತು ಗೋಡಂಬಿ ಮತ್ತು ಡ್ರೈ ಗ್ರೇಪ್ಸ್ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಹೀಗೆ ಮಿಕ್ಸ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದರೆ ನಮ್ಮ ಹೊಸ ವಿಡಿಯೋ ರಿಲೀಸ್ ಮಾಡಿದಾಗ ನಿಮಗೆ ಮೊದಲು ಬರ್ತದೆ. ಮಿಕ್ಸ್ ಮಾಡಾಯಿತು. ಈಗ ಉಂಡೆ ಕಟ್ಟಿಬಿಡುವ. ಇಷ್ಟು ಚೆನ್ನಾಗಿ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗ್ತದೆ. ಸೊ ನಮ್ಮದು ಟ್ರೆಡಿಷ್ನಲ್ ಗ್ರೀನ್ ಗ್ರಾಮ್ ಮತ್ತು ರೈಸ್ ಲಡ್ಡು ಸವಿಯಲು ರೆಡಿ ಆಯಿತು.